ಯು ಆರ್ ಅ ವರ್ಜಿನ್. ಎಸ್ ಡಾಕ್ಟರ್. ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೀರಾ? ಲವ್ ಸ್ಟೋರಿನಲ್ಲಿ ಹೊಸದಾಗಿ ಏನೋ ಹೇಳಕ್ ಬರ್ತಾ ಇದೆ. ನಿನ್ ಹೆಸರೇನು? ಉದಯ್ ಪ್ಲೇ ಬಾಯ್ ಕೊಡು. ನಾವು ಕನೆಕ್ಟ್ ಮಾಡೋ ಹುಡುಗಿರು ಆರ್ಡಿನರಿ ಗರ್ಲ್ಸ್ ಅಲ್ಲ, ನಾವು ಕನೆಕ್ಟ್ ಮಾಡಕ್ ಹೋಗ್ತಾ ಇರೋದು ಫೂರ್ಕಿ ಗರ್ಲ್ಸ್. ಹಾಗಂದ್ರೆ ಫುಡ್ಗೋಸ್ಕರ ಬೇರೆ ಊರಿಂದ ಕೂಡ ಇಲ್ಲಿ ಬರ್ತಾರಲ್ಲ, ಅದೇ ಫುಡ್ ಈಗ. Do you know about Palestine? ನನಗೊಂದು ನೈಟ್ ಎಲ್ಲ ಬೇಡ, 1 ನಿಮಿಷ ಕೊಟ್ರೆ ಅಷ್ಟೇ ಸಾಕು. 30 ವರ್ಷದೊಳಗಡೆ ನಯನತಾರ ತರ ಇರೋ ಹುಡುಗಿನ ಕಮಿಟ್ ಮಾಡಿ ಕರೆಕ್ಟ್ ಮಾಡಿ ತೋರಿಸ್ಲಿಲ್ಲ ಅಂದ್ರೆ ನೀವು ಮಾಡೋ ಕೆಲಸ ಯಾರಿಗಾದ್ರೂ ಹೇಳಿದ್ರೆ ನಿಮ್ಗೆ ಯಾರು ಹೆಣ್ಣೆ ಕೊಡಲ್ಲ ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸಲ್ಲಿ ಅವ್ನು ಮಾಡಿ ತಪ್ಪು ಶಕ್ತಿಮಾನ್ ಕಾಪಾಡ್ತಾನೆ ಅಂತ ಮಾಡಿಯಿಂದ ದೂಕಿದ್ದು. ಆಗ ಅವ್ನು ಮಾಡಿ ತಪ್ಪು ಬಿಟ್ರೆ ಈ ಹುಡುಗಿನ ಪ್ರೀತಿ ಮಾಡಿದ್ಮೇಲೆ ಇನ್ನೊಂದು ತಪ್ಪು ಮಾಡ್ದ ಅನ್ಕೊಂಡು. ನೋ ಲವ್, ನೋ ರಿಲೇಶನ್ಶಿಪ್. ನನಗಿದೆ ಫಸ್ಟ್ ಟೈಮ್. ನೋ ಮ್ಯಾರೇಜ್, ನೋ ಟೆನ್ಷನ್. ಈ ತರ ಒಳ್ಳೆ ಹುಡುಗ ನಿಂಗೆ ಯಾವತ್ತೂ ಸಿಗೋದಿಲ್ಲ. ನನಗಿದೆಲ್ಲ ಸೆಟ್ ಆಗಲ್ಲ ಉದಯ್. ನಾನು ಲಂಡನ್ಗೆ ಹೋಗ್ಬಿಡ್ಲಾ? ಇದನ್ನೇನ್ ಸಿನಿಮಾ ಅನ್ಕೊಂಡ ಆರಾಮಾಗಿ ಫಾರಿನಿಗೆ ಹೋಗೋದಕ್ಕೆ? ಐ ಆಮ್ ರೆಡಿ. ಗೊತ್ತಿಲ್ವಾ ನಿನ್ಗೆ? ನಿನಗೂ ಅವಳಿಗೂ ಏನೂ ಇಲ್ಲ ಅಂತ ಗೊತ್ತಾಯ್ತು ತಾನೆ? ಯಾಕೆ ಕುತ್ಕೊಂಡಿದ್ಯಾ? ನೀನು ಬಾಳ ಹೋಗೋಣ. ನಿನ್ ಮೇಲೆ ಪ್ರೀತಿಯ ಹುಚ್ಚೆ ಇಟ್ಕೊಂಡಿದ್ದಾನಮ್ಮ. ಈ ಸೊಸೈಟಿ ನಿಂಗೆ ಒಂಟಿಯಾಗಿ ಬಾಳೋಕೆ ಬಿಡೋದಿಲ್ಲ. ಅವಳು ನಿಮ್ ಮನೆ ಹತ್ರ ಏನಾದ್ರೂ ನೀ ಕರ್ಕೊಂಡ್ ಬಂದ್ರೆ ಆಮೇಲೆ ನೀನು ನನ್ನನ್ನ ಜೀವಂತವಾಗಿ ನೋಡೋದಿಲ್ಲ. ನನ್ ಲೈಫಲ್ಲಿ ಮದ್ವೆನೂ ಇಲ್ಲ, ಗಂಡಸರೂ ಇಲ್ಲ. ಆ ಹುಡುಗಿಗೆ ನಾನು ಒಬ್ಬನೇ ಇರೋದು. ಏನೋ ಲವ್ ಸ್ಟೋರಿ ಹೇಳ್ಬಿಟ್ಟು ಅಡಲ್ಟ್ ಸ್ಟೋರಿ ಹೇಳ್ತೆ ಅನ್ಕೊಂಡೆ, ಆದ್ರೆ ಫಿನಿಶಿಂಗು ಸೂಪರ್ ಅಪ್ಪ, ಸೂಪರ್. ನಿನ್ ಮನೆಯವರೆಲ್ಲ ಆಫ್ರಿಕಾದವ್ರೇನೋ?